ಭಾರೀ ಮಳೆಗೆ ತುಂಬಿ ಹರಿದ ಸೇತುವೆ ಸಂಪರ್ಕ ಕಡಿತ. ಬಸವಕಲ್ಯಾಣ ತಾಲೂಕಿನ ಕೊಹಿನೂರು ಹೋಬಳಿ ವ್ಯಾಪ್ತಿಯಲ್ಲಿ ಇಂದು ಬುಧವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಗ್ರಾಮಗಳ ರಸ್ತೆಗಳು ಜಲಾವೃತಗೊಂಡಿದ್ದು ಸಂಪರ್ಕ ಕಡಿತಗೊಂಡ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಬಸವಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದ ಬಳಿ ಭಾರೀ ಮಳೆಯಿಂದಾಗಿ ಸೇತುವೆ ಒಂದು ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಲಾಡವಂತಿ ಹಾಗೂ ಬಕ್ನಾಳ್ ಗ್ರಾಮದ ಮಧ್ಯೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿತ್ತು. ಆಲ್ಗೋಡು ಗ್ರಾಮದ ಸಮೀಪ ಹಾಗೂ ಬೋಸ್ಗ ಗ್ರಾಮದ ಬಳಿ ಮುಖ್ಯ ರಸ್ತೆಯಲ್ಲಿರುವ ಸೇತುವೆ ಮೇಲೆ ನೀರು ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನಗಳು ಕೆಲಕಾಲ ಅನ್ಯ ಮಾರ್ಗವಿಲ್ಲದೆ ರಸ್ತೆಯಲ್ಲಿಯೇ ನಿಂತು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಲಾಡವಂತಿ ಗ್ರಾಮದ ಬಳಿ ಸೇತುವೆ ಎತ್ತರ ಕಡಿಮೆ ಇರುವ ಕಾರಣ ಪ್ರತಿ ಬಾರಿ ಮಳೆ ಬಂದಾಗ ನೀರು ಸೇತುವೆ ಮೇಲಿಂದ ಹರಿದು ಹೋಗುತ್ತಿದ್ದು, ಹೀಗಾಗಿ ಸಾರ್ವಜನಿಕರು ಸಂಚಾರಕ್ಕೆ ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಲಾಡವಂತಿ ಗ್ರಾಮದ ಬಳಿ ಇರುವ ಸೇತುವೆ ಎತ್ತರ ಹೆಚ್ಚಳ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮಳೆಗಾಲದಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಲಾಡವಂತಿ ಗ್ರಾಮದ ಪ್ರಮುಖರಾದ ವಿಲಾಸ್ ತರ್ಮಡೆ ಹಾಗೂ ಸೈಯದ್ ಇಸಾಕ್ ಅಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ನಮ್ಮ ಲಾಡವಂತಿ ಗ್ರಾಮದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಅಬ್ಬಟ ಮಳೆಗಳು ನೋಡಬಹುದು. ಕಳೆದ 15 ದಿನದಿಂದ ಏನು ಒಂದು ಕಿರಿಕತ್ ಪ್ರಾರಂಭ ಆಗಿದೆ. ಅವಾಗಿನ ನಮ್ಮ ಈ ಭಾಗದಲ್ಲಿ ಬಿಸಿಲು ಕಾಣ್ತಾ ಇಲ್ಲ ನಮಗೆ. ಯಾಕಂದ್ರೆ ಮುಂಗಾರು ಇನ್ನ ಬಹಳ ಮುಂದಿದೆ, ಆದ್ರೂ ಕೂಡ ಬಹಳಷ್ಟು ಹೀಗೆ ಮಳೆ ಬರ್ತಾ ಇದೆ. ಈಗಾಗಲೇ ಬಹಳಷ್ಟು ರೈತರು ತಮ್ಮ ಹೊಲ ಗದ್ದೆ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದಾರೆ, ಬಹಳ ಗೊಬ್ಬರ ಹಾಕಿದ್ದಾರೆ. ಇಂಥ ಸಮಯದಲ್ಲಿ ಈ ಒಂದು ಮಳೆ ವರುಣನ ಅರ್ಭಟ ನೋಡಿ ರೈತರು ಕಂಗಲಾಗಿದ್ದಾರೆ. ಯಾಕಂದರೆ ಅದು ಹೊರದಲ್ಲಿ ಹಾಕಿದಂತ ಗೊಬ್ಬರ ಎಲ್ಲ ಈಗ ಹರಿದು ಹೋಗ್ಬಿಟ್ಟಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವು ನೋಡಬಹುದು. ಈ ನಮ್ಮ ಲಾಡವಂತಿ ಏನು ಹೋಗೋ ದಾರಿ ಆದ ಈ ದಾರಿಯಲ್ಲಿ ನೀನು ಕೂಡ ಇದೆ, ನೀನು ಕೂಡ ಇದೇ ಆಗಿದೆ. ಯಾಕಂದ್ರೆ ಹೋಗ್ತಾ ಬರ್ತಕ್ಕಂಥ ರೈತರಿಗೆ ಈ ಒಂದು ಬೀಜ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ರೈತರ ಏನು ಇಚ್ಛೆ ಇದೆ, ಇದು ಬೀಜ ಎತ್ತರ ಆಗಬೇಕು. ಯಾಕಂದರೆ ಪ್ರತಿದಿನ ಇದೇ ಸಮಸ್ಯೆ ಆಗ್ತಾ ಇದೆ. ಅವ್ರು ನೋಡ್ಬೋದು ಇಲ್ಲಿ ನೋಡಿ ಮಧ್ಯಾಹ್ನ ಕೇವಲ 30 ನಿಮಿಷದ ಮಳೆ ಆರ್ಭಟದಲ್ಲಿ ಈ ಭಾಗದಲ್ಲಿ ಅವ್ರು ನೋಡ್ಬೋದು. ಗ್ರಾಮದ ಬಹಳಷ್ಟು ಹಿಂದ್ಗಡೆ ಗಾಡಿ ಎಲ್ಲ ಇರ್ತೀವಿ. ಗ್ರಾಮಸ್ಥರ ಏನ್ ಮನವಿ ಇದೆ, ಪ್ರತಿದಿನ ಇದೇ ತರ ಆಗ್ತಾ ಇದೆ. ಅದಕ್ಕೆ ಬರ್ತಕ್ಕಂಥ ಎಲ್ಲ ಹೋಗ ನಾಗರಿಕರು ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇಷ್ಟೇ ಮನವಿ ಮಾನ್ಯ ಶಾಸಕರಿಗೆ, ಸರ್ಕಾರ, ಜನ ಸರ್ಕಾರಿಗೆ ನೀವು ಒಂದು ಬೀಜ ಎತ್ತರ ಮಾಡಬೇಕು. ಯಾಕಂದ್ರೆ ಈಗ ಬರ್ತಕ್ಕಂಥ ಈ ಕಡೆ ನೀರು ಬಕ್ನಾಳ್, ಲಾಡವಂತಿವಾಡಿ, ಈ ಕಡೆ ರಾಮತೀರ್, ಈ ಕಡೆ ಬಟಿಗೆರೆ ಶಿವರ ಬಹಳ ನೀರಲ್ಲಿ ಹರಿದು ಬರುತ್ತೆ. ಆ ತರ ಮಾನ್ಯ ಶಾಸಕರಿಗೆ ಮನವಿ ಇದೆ, ನಮ್ಮ ಜನಸಂಖ್ಯೆ ಮನವಿ ಇದೆ ಸಮಸ್ತ ಗ್ರಾಮಸ್ಥರ ವತಿಯಿಂದ. ದಯಮಾಡಿ ಅದೇ ರೀತಿ ಈಗಾಗಲೇ ರೈತರು ಏನು ಹೊಲ ಗದ್ದೆ ಸ್ವಚ್ಛ ಮಾಡಿ ಇಟ್ಟಿದ್ದರು, ಹೊಲದಲ್ಲಿ ಗೊಬ್ಬರ ಏನು ಹಾಕಿದ್ರು ಎಲ್ಲ ಗೊಬ್ಬರ ಹರಿದು ಹೋಗ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಭಾಗದ ರೈತರಿಗೆ ಅವ್ರ ವತಿಯಿಂದ ಏನು ಸಹಕಾರ ಆಗುತ್ತೆ, ಸಹಕಾರ ಕೊಡಬೇಕು. बसवकल्याण तालुके में लाडवंती ग्राम में अभी हमारे लाइफ में फर्स्ट टाइम जो बारिश गिर रहा है, तो हम यही निवेदन करते हैं प्रशासन से भी और हमारे एमएलए साहब से भी और सरकार से भी हमें निवेदन करते हैं कि जो भी किसानों का जो ये बारिश की वजह से नुकसान हुआ है, अभी कुछ किसान ने अपने जंगल साफ भी नहीं किए हैं, तो ये घेरने के पहले वाला जो बारिश आता वही भी नहीं है. ये इस बार गर्मी का मौसम देखने को ही नहीं मिला है. तो हम सबसे निवेदन करते हैं गांव वालों की तरफ से कि जो भी किसानों का नुकसान हुआ है, हम सरकार से भी विनती करते हैं और एमएलए साहब से विनती करते हैं, आप आके विजिट करके जो भी जिसका जैसा नुकसान हुआ है उसी तरह से आप मुआवजा करेंगे, इतना इच्छा हम ये करते हैं. सभी गाँव वालों की वजह से, सबकी वजह से हम आज लाडवंती ग्राम पंचायत के यहाँ से बात कर रहे हैं. तो यहाँ पे जितनी पब्लिक है सबके उधर के लोग उधर ही अटके हुए, इधर के लोग इधर ही अटके हुए, 7-8 गाँव के लोग आना जाना सभी बंद हो गया है. तो हम सभी गाँवों को विजिट करके आप ज़्यादा से ज़्यादा हेल्प करने की कोशिश करें. इतना करके हम ये करते हैं. धन्यवाद. न्यूज़ वाले तमें ओके